ಈಗ ದರ್ಶನ ಪಡೆದು ಬಂದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಗೊತ್ತಾ. ಹೌದು, ನಾನು ವಿಡಿಯೋ ಹಾಕಿ ತುಂಬ ದಿನಗಳಾಗಿದೆ. ಯಾಕಂದರೆ ಈ ಥರ್ಡ್ ಸೆಮ್ ಎಕ್ಸಾಮ್ ಇರೋ ಕಾರಣದಿಂದ ಇವತ್ತು ಥರ್ಡ್ ಸೆಮ್ ಎಕ್ಸಾಮ್ ಮುಗಿದೋಯ್ತು. ಹಲೋ, ಥರ್ಡ್ ಸೆಮ್ ಎಕ್ಸಾಮ್ ಆಯ್ತಾ? ಹೆಂಗ್ ಬರ್ದೆ? A few moments later. ಥರ್ಡ್ ಸೆಮ್ ಎಕ್ಸಾಮ್ ಮುಗೀತಲ್ವಾ, ಹೆಂಗ್ ಬರದ್ರಿ? Hours later. ಥರ್ಡ್ ಸೆಮ್ ಎಕ್ಸಾಮ್ ಮುಗೀತಲ್ವಾ, ಹೆಂಗ್ ಬರದ್ರಿ? ಎಕ್ಸಾಮ್ ಹೆಂಗ್ ಬರ್ದಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಎಕ್ಸಾಮ್ ಮುಗೀತಲ್ಲ ಅದು ಇಂಪಾರ್ಟೆಂಟ್. ಏನೇನು? ಎಕ್ಸಾಮ್ ಮುಗೀತಲ್ಲ ಅದು ಇಂಪಾರ್ಟೆಂಟ್. ಓಕೆ. ಹಲೋ ಭಾವನ, ನೆಕ್ಸ್ಟ್ RCB ಕತೆ ಏನು? ಅಲ್ಲ, ಎಕ್ಸಾಮ್ ಇರ್ಬೇಕಾದ್ರೇನೆ ನಾವು RCB ಮ್ಯಾಚ್ ನೋಡೋದ್ ಬಿಟ್ಟಿಲ್ಲ. ಇನ್ ಎಕ್ಸಾಮ್ ಮುಗ್ದಿದೆ, ಇನ್ನ ನೋಡೋದ್ ಬಿಡ್ತೀವಾ? ಬನ್ನಿ ಫೈನಲ್ಗೆ ನೋಡ್ತೀರಂತೆ. ಫ್ಲಿಪ್ಕಾರ್ಟು, ಬ್ಲಿಂಕಿಟ್ಟು, ಇದ್ಯಾವುದು ಸ್ನ್ಯಾಪ್ಬಿಟ್ಟು? ನೋಡಿ ಗೈಸ್, ಇವಳು ಎಕ್ಸಾಮ್ಗೆ ID ಕಾರ್ಡ್ ಹಾಕೋ ಬಂದಿರಲಿಲ್ಲ. ಎಕ್ಸಾಮ್ ಮುಗಿದ್ಮೇಲೆ ID ಕಾರ್ಡ್ ಹಾಕೋಳು. ID ಕಾರ್ಡ್ ಹಾಕೋದು ಮುಖ್ಯ ಅಲ್ಲ ಗೈಸ್, ಎಕ್ಸಾಮ್ ಹೆಂಗ್ ಬರೀತೀವೋ ಅದು ಮುಖ್ಯ. ನೋಡಿರಿ ಚಪ್ಪಾಳೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಸೆಮ್ ಎಕ್ಸಾಮ್ ಮುಗೀತು, ಫೋರ್ತ್ ಸೆಮ್ ನೋಟ್ಸ್ ತಗೊಳ್ಳೋಣ. ಇವ ಯಾರೇ? ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಹೊಡಿಬೇಕು ಹೇಳ್ರಿ, ಸುಮ್ಮನೆ ನಮ್ಮ ತಲೆ ತಿನ್ನಕ್ಕೆ ಬರ್ತಾರೆ ಇಲ್ಲಿ. ಸಂಜೆ ಆಗಿತ್ತು ಅಂತ ನಾನು, ನನ್ನ ತಂಗಿ ಮತ್ತು ನಮ್ಮ ಪಕ್ಕದ ಮನೆ ಚಿಕ್ಕ ಪಾಪು ಎಲ್ಲ ಬಂದು ಶಟಲ್ ಕಾಕ್ ಆಡ್ತಾ ಇದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ನ ರೊಟೀನ್ ಆಗಿರುತ್ತೆ. ನಾನು ಬೆಳಗ್ಗೆ ಎದ್ದು ಝೀರಾ ವಾಟರ್ನ ಮಾಡಿದೆ. ನೆಕ್ಸ್ಟು ಝೀರಾ ವಾಟರ್ನ ಮಾಡಿ ಈಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಎಲ್ಲಿಗಂದರೆ ನನ್ನ ಪೈನ ನಮ್ಮ ಊರ ಕಡೆ ಇವೆಲ್ಲ ನೋಡಿಕೊಂಡು ನೆಕ್ಸ್ಟ್ ಈಗ ನಾನು ನಮ್ಮ ಊರ ಕಡೆ ಹೋಗ್ತಾ ಇದ್ದೀನಿ. ಊರಿಗೆ ಹೋಗ್ಬೇಕಾದ್ರೆ ವಿತ್ ವಿಂಡೋ ಸೀಟ್ ಇಸ್ ಸೊ ಕಂಫರ್ಟಬಲ್ ಆಗಿರುತ್ತೆ. ನನಗೂ ಕೂಡ ಊರಿಗೆ ಹೋಗ್ಬೇಕಾದ್ರೆ ವಿಂಡೋ ಸೀಟ್ ಸಿಕ್ಕಿತ್ತು. ಈಗ ನಾನು ಹೋಗ್ತಾ ಇರೋದು KSCT ಬಸ್ಸಲ್ಲಿ. ನೆಕ್ಸ್ಟ್ ನಾನು ಬಂದಿದ್ದು ತುಮಕೂರಿಗೆ ಬಂದೆ. ತುಮಕೂರಲ್ಲಿ ಶಿರಾ ಬಸ್ನ ಹುಡುಕ್ತಾ ಇದ್ದೆ. ಶಿರಾ ಬಸ್ ಸಿಕ್ತು. ಶಿರಾ ಬಸ್ನ ಹತ್ಕೊಂಡೆ, ಅದು ಕೂಡ ವಿಂಡೋ ಪಕ್ಕನೇ ಸಿಕ್ಕಿತ್ತು. ನನಗಂತೂ ತುಂಬ ಖುಷಿ ಆಯಿತು. ನೆಕ್ಸ್ಟು ನಾನು ಬಂದಿದ್ದೆ ಹಾಸ್ಪಿಟಲ್ಗೆ. ಏನಕ್ಕೆ ಹಾಸ್ಪಿಟಲಿಗೆ ಬಂದಿದ್ದೀನಿ ಗೊತ್ತಾ? ಬನ್ನಿ ಹೇಳ್ತೀನಿ ನೋಡಿ. ನಾನು ಹಾಸ್ಪಿಟಲ್ಗೆ ಬಂದಿದ್ದೆ ಏನಕ್ಕಪ್ಪ ಅಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ನ ಮಾಡಿಸೋದಕ್ಕೆ. ಯಾಕಂದರೆ ಒಂದು ಜಾಬ್ ಪರ್ಪಸ್ಗೆ